ದೇವರ ದರ್ಶನಕ್ಕಾಗಿ ಬರುವಂತದ್ದು. ಶುಲ್ಕ ಅಂತ ಹೇಳುವಂತದ್ದು ವಿಧಿಸಿದ್ರೆ ಅದು ದೇವರ ಆಗಲ್ಲ, ಬಿಸ್ನೆಸ್ ಆಗಲ್ಲ. ದೇವಸ್ಥಾನಗಳಲ್ಲಿ ಶುಲ್ಕ ಅಂತ ಹೇಳುವಂತದ್ದು ಸರಿಯಲ್ಲ. ಅದನ್ನ ಆದಷ್ಟು ಬೇಗ ರದ್ದು ಮಾಡಬೇಕು. ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಆತರ ಇದನ್ನ ಮಾಡಲ್ಲ. ನಮ್ ಹಿಂದೂ ಧರ್ಮಗಳಲ್ಲಿ ಮಾತ್ರ ಯಾಕೆ ಇದು? ಬೇರೆ ಯಾವುದೇ ರೀತಿಯ ಆದಾಯದ ಮೂಲಗಳಿಲ್ವಾ? ದೇವಸ್ಥಾನಗಳೇ ಬೇಕಾ? ಅವರು ದೇವಸ್ಥಾನಕ್ಕೆ ಬಂದು ನಮ್ ಬಡವರಿಗೆ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ, ಇದು ದೊಡ್ಡವ್ರಿಗೆ ಮಾತ್ರ ದೇವಸ್ಥಾನ ಅಥವಾ ದುಡ್ಡಿರೋರ್ಗೆ ಮಾತ್ರ ದೇವಸ್ಥಾನ. ಫುಟ್ಪಾತ್ ಅಲ್ಲಿ ಇರೋನಿಂದ ಹಿಡಿದು ಅಂಬಾಸಿಡರ್ ಕಾರು ಅಥವಾ ಲ್ಯಾಂಬೋರ್ಗಿನಿ ಕಾರಲ್ಲಿ ಬರೋನ್ಗೂ ದೇವ್ರೇ. ಯಾಕೆ VIP ಗಳು ಆಗ್ಬೇಕಿದ್ರೆ ಅವರು ನಮ್ಮ ಸ್ಟೇಜ್ ಇಂದಾನೇ ಅಲ್ಲಿ VIP ಸ್ಟೇಜಿಗೆ ಹೋಗಿರೋದಲ್ವಾ? ಯಾಕೆ ಅವ್ರು 1 hour ನಿಂತ್ಕೊಂಡು ದರ್ಶನ ಮಾಡಕ್ ಆಗಲ್ವಾ? ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಆದಾಯ ಜಾಸ್ತಿ ಬರುವಂತದ್ದು, ಮತ್ತೆ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯದ ಅವ್ರ ಚರ್ಚು ಮಸೀದಿಗಳಲ್ಲಿ ಆದಾಯ ಕಡಿಮೆ ಬರುವಂತದ್ದು. ಈ ಆದಾಯವನ್ನು ತೆಗೆದು ಅಲ್ಲಿಗೆ ಹಾಕಿ ಸಮ ಮಾಡುವಂತದ್ದು ತಪ್ಪು. ಅದು ದೇವಸ್ಥಾನಗಳಲ್ಲೇ ಅದು ನಾವು ಮಾಡತಕ್ಕಂಥದ್ದು ದೇವರ ದರ್ಶನಕ್ಕಾಗಿ ಬರುವಂತದ್ದು. ಶುಲ್ಕ ಅಂತ ಹೇಳುವಂತದ್ದು ವಿಧಿಸಿದ್ರೆ ಅದು ದೇವರ ಆಗಲ್ಲ, ಅದು ಬಿಸ್ನೆಸ್ ಆಗತ್ತೆ. ಈಗ ನಾವು ನಮ್ದು ಎಷ್ಟೋ ಕಷ್ಟ ನಷ್ಟಗಳನ್ನ ಹೇಳ್ಕೊಳಕ್ ದೇವ್ರ ಹತ್ರ ಬರ್ತೀವಿ. ಅದು ಶುಲ್ಕ ಕೊಟ್ಟು ಆ ನಷ್ಟ ಹೇಳ್ಕೊಳಕ್ ಹೋದ್ರಲ್ಲಿ ನಾವು ದೇವ್ರ ಹತ್ರ ಏನು ಕೇಳ್ಕೊಳಕ್ ಆಗಲ್ಲ. ಯಾಕೆಂತಂದ್ರೆ ಅದು ಬಿಸ್ನೆಸ್ ಆಗಿರುತ್ತೆ. ಸೊ ಅದಕ್ಕಾಗಿ ದೇವಸ್ಥಾನಗಳಲ್ಲಿ ಶುಲ್ಕ ಅಂತ ಹೇಳುವಂತದ್ದು ಸರಿಯಲ್ಲ. ಅದನ್ನ ಆದಷ್ಟು ಬೇಗ ರದ್ದು ಮಾಡಬೇಕು. ಮಾಡಿದ್ರೆ ಎಲ್ಲಾ ಕಡೆಗೂ ಮಾಡ್ಬೇಕು. ಈಗ ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಆತರ ಇದನ್ನ ಮಾಡಲ್ಲ. ಯಾಕೆ ಮಾಡಲ್ಲ? ಅವರು ನಿಜವಾದ ನಂಬಿಕೆ ಇಟ್ಕೊಂಡು ಮಾಡ್ತಾರೆ, ಹಾಗಾಗಿ ಅಲ್ಲಿ ಶುಲ್ಕಗಳನ್ನು ವಿಧಿಸಲ್ಲ. ನಮ್ ಹಿಂದೂ ಧರ್ಮಗಳಲ್ಲಿ ಮಾತ್ರ ಯಾಕೆ ಇದು ತಪ್ಪು. ಇದು ಮಾಡುವಂತದ್ದು ಬೇರೆ ಯಾವುದೇ ರೀತಿಯ ಆದಾಯದ ಮೂಲಗಳಿಲ್ವಾ? ದೇವಸ್ಥಾನಗಳೇ ಬೇಕಾ? ಬೇಡ ಅದು. ಸೊ ಹಂಗಾಗಿ ಅದು ಮಾಡ್ತಕ್ಕಂಥದ್ದು ನಿಷೇಧ ಅಂತೇಳಿ ನನ್ನ ಅನಿಸಿಕೆ. ಸರ್, ಈಗ ದರ್ಶನಕ್ಕೆ ಒಂದ್ ರೇಟು, ಹುಂಡಿಗೆ ಒಂದ್ ರೇಟು, ಆಮೇಲೆ ತಟ್ಟೆ, ಎಲ್ಲದಕ್ಕೂ ಒಂದೊಂದು ಹಿಂಗೆ ರೇಟ್ ಫಿಕ್ಸ್ ಮಾಡಿದ್ರೆ ಇದು ಡಿಸ್ಕ್ರಿಮಿನೇಷನ್ ಆಗಲ್ಲ. ದುಡ್ಡು ಇರೋರಿಗೆ ಕೊಟ್ಟು ಹೋಗ್ತಾರೆ, ಬಡವ್ರು ಏನು ಇಲ್ದೇ ಇರೋರಿಗೆ ದರ್ಶನಕ್ಕೆ ಇಲ್ಲ ಅಂತೇಳಿ ಅರ್ಥ ಆಗುತ್ತೆ. ಅದು ದೇವ್ರೇ ಇಲ್ಲ ಅಂತೇಳಿ ಹೇಳ್ಕೊಂಡು ಹೋಗ್ಬೇಕು. ಆತರ ಪ್ರಶ್ನೆಗಳು ಬರುತ್ತೆ. ಅಥವಾ ಅವರು ದೇವಸ್ಥಾನಕ್ಕೆ ಬಂದು ನಮ್ ಬಡವರಿಗೆ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ, ಇದು ದೊಡ್ಡವ್ರಿಗೆ ಮಾತ್ರ ದೇವಸ್ಥಾನ ಅಥವಾ ದುಡ್ಡಿರೋರ್ಗೆ ಮಾತ್ರ ದೇವಸ್ಥಾನ ಅಂತ ಆಗತ್ತೆ. ಅದೆಲ್ಲ ಮಾಡ್ತಕ್ಕಂಥದ್ದು ತಪ್ಪು. ದೇವ್ರು ಅಂತಂದ್ಮೇಲೆ ಒಬ್ಬ ಫುಟ್ಪಾತ್ ಅಲ್ಲಿ ಇರೋನಿಂದ ಹಿಡಿದು ಅಂಬಾಸಿಡರ್ ಕಾರು ಅಥವಾ ಲ್ಯಾಂಬೋರ್ಗಿನಿ ಕಾರಲ್ಲಿ ಬರೋನ್ಗೂ ದೇವ್ರೇ, ಪ್ರತಿಯೊಬ್ಬನಿಗೂ ದೇವ್ರೇ. ಅದನ್ನ ಫ್ರೀಯಾಗಿ ದರ್ಶನ ವ್ಯವಸ್ಥೆ ಮಾಡ್ಬೇಕು. ಈಗ ಇನ್ನಿತರೆ ಪ್ರಸಾದ ಕೌಂಟರ್ಗಳು ಆತರ ಇದ್ರಲ್ಲಿ ಅದು ಬೇಕಾದವರು ದುಡ್ಡು ಕೊಟ್ಟು ತಕೊಳ್ಳಿ, ಅದು ದೇವಸ್ಥಾನಕ್ಕೆ ಒಂದು ಆದಾಯ ಅಂತೇಳಿ. ಹೋಗೋದಕ್ಕೂ ದುಡ್ಡು ಕೊಟ್ಟು ಹೋಗಿ ಬರ್ಬೇಕು ಅಂತಂದ್ರೆ ಅದು ತಪ್ಪೋದು, ಶುದ್ಧ ತಪ್ಪೋದು, ಅದು ಸರಿಯಲ್ಲ. ಅದು ದೇವಸ್ಥಾನದಲ್ಲಿರೋ VIP ಕೆಲಸ ಬಗ್ಗೆ ನಿಮ್ಗೆ ಅನ್ಸಿಕೆ ಅಂತ? ಯಾರಾದ್ರೂ MLA MP ಬಂದ್ರೆ ಡೈರೆಕ್ಟ್ ದರ್ಶನ ಅವ್ರ ಕುಟುಂಬ ಸಮೇತ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಇಲ್ಲಿ ತಾಸು ಗಂಟ್ಲೆ ಕ್ಯೂ ನಿಂತಿರ್ತಾರೆ, ಅವ್ರನ್ನ ಅಲ್ಲೇ ನಿಲ್ಸ್ಬಿಡ್ತಾರೆ. ಎಷ್ಟು ಸರಿ ಅಂತ? ದೇವರ ಮುಂದೆ ಎಲ್ಲರೂ ಒಂದೇ, ಬಡವನು ಒಂದೇ, ಬಲ್ಲಿದನು ಒಂದೇ. ಅಲ್ಲಿ ನಾವು ದೇವಸ್ಥಾನಗಳಲ್ಲಿ ಕ್ಯೂ ಅಂತೇಳಿ ಸಿಸ್ಟಮ್ ಮಾಡುವಂತದ್ದು ನುಗ್ಗಲು ಆಗಬಾರದು ಅಂತ ಹೇಳುವಂತ ದೃಷ್ಟಿಯಿಂದ ಮಾಡತಕ್ಕಂಥದ್ದು. ಬಟ್ ಅಲ್ಲಿ ಶ್ರೀಮಂತರಿಗೆ ಅಥವಾ VIP ಗಳಿಗೆ ಬಂದ್ರೆ, ಯಾಕೆ VIP ಗಳು ಆಗ್ಬೇಕಿದ್ರೆ ಅವರು ನಮ್ಮ ಸ್ಟೇಜ್ ಇಂದಾನೇ ಅಲ್ಲಿ VIP ಸ್ಟೇಜಿಗೆ ಹೋಗಿರೋದಲ್ವಾ? ಯಾಕೆ ಅವ್ರು 1 hour ನಿಂತ್ಕೊಂಡು ದರ್ಶನ ಮಾಡಕ್ ಆಗಲ್ವಾ? ಹೋಗ್ಬೇಕು, ನಿಲ್ಬೇಕು. ನಾನು ನಿಂತಾವಾಗಲೇ ನನ್ ಕೆಳಗಿರೋರ್ ಕಷ್ಟ ಗೊತ್ತಾಗೋದು. ಆ ಕ್ಯೂನಲ್ಲಿ ಬಂದಾವಾಗ ಇನ್ನೊಬ್ರ ಕಷ್ಟ ಗೊತ್ತಾಗುತ್ತೆ. ಆವಾಗ ಅದಕ್ಕೆ ಪರಿಹಾರ ಮಾರ್ಗವನ್ನು ಹುಡುಕ್ಬಹುದು. ಅದು ಬಿಟ್ಬಿಟ್ಟು VIP ಗಳಿಗೆ ಮಾತ್ರ ದರ್ಶನ, ಸಪರೇಟ್ ವ್ಯವಸ್ಥೆ, ಬೇಗ ವ್ಯವಸ್ಥೆ, ಇದು ಸರಿಯಲ್ಲ. ಇದು ಈಗ ಎಲ್ಲಾ ದೇವಸ್ಥಾನ ಮುಜರಾಯಿಗೆ ಅಂಡರ್ ಬರುತ್ತೆ. ನೀವು ನೋಡಿದಾಗೆ ದೇವಸ್ಥಾನಗಳಲ್ಲಿ ಮೂಲಭೂತ ಸೌಕರ್ಯಗಳು ಇದೆ? ಯಾವ ದೇವಸ್ಥಾನಗಳಲ್ಲೂ ಕೊಟ್ಟಿಲ್ಲ, ಸರಿಯಾಗಿ ಕೊಟ್ಟೇ ಇಲ್ಲ. ಮೊನ್ನೆ ನಾವು ಹೀಗೆ ಸುಮ್ನೆ ಒಂದು ಟ್ರಿಪ್ ಅಂತ ಹೋಗಿದ್ವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ, ಹಾಗೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಅಲ್ಲೆಲ್ಲ ಮುಜರಾಯಿ ಇಲಾಖೆ ದೇವಸ್ಥಾನಗಳು ಅಂತಂದ್ರೆ ಒಂಥರ ಅಸಡ್ಡೆ. ಅಲ್ಲಿ ಆದಾಯ ಮಾತ್ರ ಬೇಕು, ಅಭಿವೃದ್ಧಿ ಬೇಡ. ಎಲ್ಲ ವ್ಯವಸ್ಥೆಗಳು ಗಲೀಜಾಗಿದೆ, ಸಿಸ್ಟಮ್ಮೇ ಸರಿ ಇಲ್ಲ. ದೇವಸ್ಥಾನದ ದುಡ್ಡುಗಳನ್ನು ಮಾತ್ರ ಚೆನ್ನಾಗಿ ಸರ್ಕಾರ ತಗೊಂಡು ಹೋಗುತ್ತೆ. ಯಾಕೆ ದೇವಸ್ಥಾನ ಅಷ್ಟು ದುಡ್ಡು ತಗೊಂಡು 100 ರೂಪಾಯಿ ತಗೊಂಡು ಹೋಗ್ಲಿ, 10 ರೂಪಾಯಿ ದೇವಸ್ಥಾನಕ್ಕೆ ಖರ್ಚು ಮಾಡಿದ್ರೆ ದೇವಸ್ಥಾನ ಎಷ್ಟು ಚಂದಾಗಿರುತ್ತೆ. 100 ಜನ ಬರೋರು 200 ಜನ ಬರ್ತಾರೆ. ಯಾಕೆ ಅದನ್ನ ಮಾಡಬಾರ್ದು? ಮಾಡಲ್ಲ. ಮಾಡುವಂತ ಮನಸ್ಥಿತಿ ಇಲ್ಲ. ಫಸ್ಟ್ ಆ ಮನಸ್ಥಿತಿ ಅಂತ ಹೇಳುವಂತದ್ದು ಯಾರಿಗೂ ಇಲ್ಲ, ಜನಗಳಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಹಾಗಾಗಿ ಅದು ಈ ತರ ಆಗಿರುವಂತದ್ದು. ಈಗ ದೇವಸ್ಥಾನಗಳು ಮಾತ್ರ ಗೌರ್ಮೆಂಟ್ ಕಂಟ್ರೋಲ್ ಇದೆ, ಆ ಚರ್ಚ್ಗಳು ಮಸೀದಿಗಳು ಇಲ್ಲ. ಇದರಿಂದ ಕಾರಣ ಏನಿರ್ಬೋದು? ಇದಕ್ಕೆಲ್ಲ ರಾಜಕೀಯ ಕಾರಣಗಳು ಅಷ್ಟೇ. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಆದಾಯ ಜಾಸ್ತಿ ಬರುವಂತದ್ದು,
ಮತ್ತೆ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯದ ಅವ್ರ ಚರ್ಚು ಮಸೀದಿಗಳಲ್ಲಿ ಆದಾಯ ಕಡಿಮೆ ಬರುವಂತದ್ದು, ಈ ಆದಾಯವನ್ನು ತೆಗೆದು ಅಲ್ಲಿಗೆ ಹಾಕಿ ಸಮ ಮಾಡುವಂತದ್ದು, ಇದೆಲ್ಲ ಗೌರ್ಮೆಂಟಿನ ಕೆಲಸಗಳು. ಅದನ್ನೆಲ್ಲ ವ್ಯವಸ್ಥೆ ಬಿಡಬೇಕು, ಆ ವ್ಯವಸ್ಥೆ ಆಗ್ಬಾರ್ದು. ನಮ್ ಹಿಂದೂ ದೇವಾಲಯದ ಆದಾಯ ಹಿಂದೂಗಳಿಗೆ ಖರ್ಚು ಮಾಡಿ, ಯಾಕೆ ಈಗ ಮುಸ್ಲಿಮರಿಗೆ ಅವ್ರಿಗೆ ಮೀಸಲಾತಿ ಅಂತ ಕೊಟ್ಟು ಅವ್ರಿಗೆಲ್ಲ ಉದ್ಧಾರ ಮಾಡ್ತಾ ಇಲ್ವಾ? ನಮ್ ಹಿಂದೂಗಳಿಗೆ ಏನ್ ಮಾಡ್ತಾವ್ರೆ? ಏನೋ ಕೆಳಮಟ್ಟದಲ್ಲಿರೋರು ಅಂತ ಹೇಳಿ ಸ್ವಲ್ಪ ಕೊಟ್ಟಂಗ್ ಮಾಡ್ತಾರೆ, ಆಮೇಲೆ ಮುಗೀತು ಅಷ್ಟೇ. ಎಷ್ಟೋ ಜನ ಬಡವರು ಇದ್ದಾರೆ ನಮ್ ಹಿಂದೂಗಳಲ್ಲೂ, ಯಾಕೆ ಇಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ಒಂದೊತ್ತು ಊಟಕ್ಕೂ ಕಷ್ಟ ಆಗಿರುವಂತವ್ರು ಇದ್ದಾರೆ. ದೇವಸ್ಥಾನಗಳನ್ನ ಗೌರ್ಮೆಂಟ್ ಕಂಟ್ರೋಲ್ ಇರಬಾರ್ದು ಅಂತಂದ್ರೆ ಖಾಸಗಿಯವ್ರು ಕಂಟ್ರೋಲ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಖಾಸಗಿಯವ್ರು ಕಂಟ್ರೋಲ್ ಮಾಡೋದು ಶುದ್ಧ ತಪ್ಪೋದು. ಯಾಕೆಂತಂದ್ರೆ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಾರೆ ಖಾಸಗಿಯವ್ರ ಕಂಟ್ರೋಲ್ ಅಂತ. ಯಾರು ಕಂಟ್ರೋಲ್ ಮಾಡೋದು? ಗೌರ್ಮೆಂಟ್ ಕಂಟ್ರೋಲ್ ಮಾಡ್ಬೇಕು, ಆದ್ರೆ ಅದು ಒಂದು ಸಿಸ್ಟಮ್ ಆಗಿ ಕಂಟ್ರೋಲ್ ಮಾಡ್ಬೇಕು. ಅವಾಗ ತನ್ನಿಂತಾನೆ ಅದು ಸರಿಯಾದ ದಾರಿಗೆ ಬರುತ್ತೆ. 100 ರೂಪಾಯಿ ಆದಾಯ ಬಂತು, ಅದರಲ್ಲಿ 10 ರೂಪಾಯಿ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು. ಬರೋದೆಲ್ಲ ಮುಜರಾಯಿ ಇಲಾಖೆಗೆ ಸೇರ್ಬೇಕು ಅಂತಂದ್ರೆ ದೇವಸ್ಥಾನ ಅಭಿವೃದ್ಧಿ ಆಗಲ್ಲ, ಗೌರ್ಮೆಂಟ್ ದುಡ್ಡು ತಿನ್ಕೊಂಡು ಕೂತಿರುತ್ತೆ ಅಷ್ಟೇ. ಸರಿ, ಗೌರ್ಮೆಂಟ್ ದೇವಸ್ಥಾನಗಳನ್ನ ABC ಅಂತ 3 ಕ್ಯಾಟಗರಿ ಮಾಡಿಬಿಟ್ಟಿದೆ. ಆದಾಯ ಬರೋ ದೇವಸ್ಥಾನಗಳೆಲ್ಲ A ಕ್ಯಾಟಗರಿ, ಮೇಲ್ದರ್ಜೆ ದೇವಸ್ಥಾನ, ಮಧ್ಯಮ ವರ್ಗ, ಕೆಳವರ್ಗ ದೇವಸ್ಥಾನ, ಈಗ ಡಿವೈಡ್ ಮಾಡೋದು ಎಷ್ಟು ಸರಿ ಅಂತ? ದೇವರೇ ಭೇದ ಭಾವ ಮಾಡಿಲ್ಲ ಗೌರ್ಮೆಂಟ್. ಯಾಕೆ ಅದು ಹೇಗೆ ಭೇದ ಭಾವ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ ಅಂತ ನಾವು ಮಾಡ್ಕೊಂಡಿರೋ ಕ್ಯಾಟಗರಿಗಳು ಅದೆಲ್ಲ. ದೇವ್ರು ಎಲ್ಲೂ ಯಾರಿಗೂ ಯಾವ ಕ್ಯಾಟಗರಿಗೂ ಯಾವ ಜಾತಿಯವ್ರಿಗೂ ನೀವು ಆ ಕ್ಯಾಟಗರಿ ಈ ಕ್ಯಾಟಗರಿ ಬರಬೇಡಿ ಎಲ್ಲೂ ಹೇಳಿಲ್ಲ. ಅದು ನಾವು ಸೃಷ್ಟಿ ಮಾಡ್ಕೊಂಡಿರೋದು. ಈ ಗೌರ್ಮೆಂಟ್ ಅದನ್ನೇ ಪಾಲಿಸ್ತಾ ಇದೆ, ಮತ್ತಿನ್ನೇನು ಇಲ್ಲ. ತಪ್ಪು ಅಂತ ಹೇಳ್ತೀರಿ? ಹೌದು, ತಪ್ಪು ಅದು. ಸಾರ್ವಜನಿಕರಿಗೆ ದೇವಾಲಯ ಅಂತಂದ್ರೆ ಎಲ್ಲರಿಗೂ ಅದು ಪ್ರವೇಶ ಇರಬೇಕು. ನಾವು ದೇವಸ್ಥಾನದ ಒಳ ಆವರಣದಲ್ಲಿ ಮೈಲಿಗೆ ಅಶುದ್ಧ ಇದೆಲ್ಲ ಇಟ್ಕೊಳ್ಳುವಂಥದ್ದು ಅಲ್ಲಿ ಮಾತ್ರ ಪಾಲನೆ ಮಾಡ್ಬೇಕು. ದೇವರ ದರ್ಶನಕ್ಕೆ ಅದು ಬೇಕಾಗಿಲ್ವಲ್ಲ. ದರ್ಶನಕ್ಕೆ ಬೇಕಾಗುವಂತ ಯಾವ ರೀತಿ ನಾವು ಬರಬೇಕೋ ಆ ರೀತಿಯಲ್ಲಿ ಬರಬೇಕು ಅಂತ ಸೂಚನೆಗಳನ್ನು ಕೊಡಬೇಕು. ಈಗ ಟಿಕೆಟ್ ಕೊಟ್ಟು ದರ್ಶನ ಮಾಡ್ತಾರ ಸರ್ ಭಕ್ತಾದಿಗಳು, ಅವರು ದುಡ್ಡಿದೆ ನಾವು ಹೋಗ್ತೀವಿ ಅಂತ, ಅಂತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ತಪ್ಪು ಕಲ್ಪನೆ. ಈಗ 2 ರೀತಿಯಾದ ದಾರಿಯನ್ನು ಮಾಡ್ಬೋದು. ಒಂದು, ದುಡ್ಡಿದ್ಯಾ, ನಿಮ್ಗೆ ಅರ್ಜೆಂಟ್ ಇದೆಯಾ, ಕೊಟ್ಟು ಹೋಗೋಕ್ ಸಪರೇಟ್ ವ್ಯವಸ್ಥೆ, ಅದು ಬೇರೆ ವ್ಯವಸ್ಥೆ. ಎಲ್ದೇ ಇರೋರ್ಗು ವ್ಯವಸ್ಥೆ ಸರಿಯಾಗಿ ಇರ್ಬೇಕು. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಬೇಗ ಹೋಗುವಂತದ್ದು, ದುಡ್ಡು ಕೊಡದೇ ಇರುವಂತವ್ರಿಗೆ ದಿನಗಟ್ಲೆ ಕಾಯುವಂತದ್ದು, ಇದು ತಪ್ಪು ವ್ಯವಸ್ಥೆ. ದೇವಸ್ಥಾನದಲ್ಲಿ ನಡೆಯೋ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಬಡವ್ರಿಗೆ ಬೇರೆ ಕ್ಯೂ, ಶ್ರೀಮಂತರಿಗೆ ಬೇರೆ ಕ್ಯೂ. ಅದನ್ನೇ ತಪ್ಪು ಅಂತ ಹೇಳ್ತಾ ಇರೋದು. ಆಕ್ಚುಲಿ ಅದು ತಪ್ಪು, ನಿಜವಾಗ್ಲೂ ತಪ್ಪು. ದುಡ್ಡು ಕೊಟ್ಟು ಹೋಗುವಂತದ್ದು ತಪ್ಪೇ, ಅದು 100% ತಪ್ಪು. ಏನಿದ್ರು ನೀವು ಲೈನಲ್ಲಿ ಬನ್ನಿ, ನಿಮ್ಗೆ ಜಾಸ್ತಿ ದುಡ್ಡಿದ್ಯಾ ದೇವಸ್ಥಾನದ ಹುಂಡಿಗೆ ಹಾಕಿ, ಅದರಲ್ಲಿ ಆದಾಯ ತಕೊಳ್ಳಿ, ಪರವಾಗಿಲ್ಲ. ಈ ತರ ಕಲೆಕ್ಷನ್ ಮಾಡಿ ಒಳಗಡೆ ಬಿಡುವಂತದ್ದು, ಬಡವರು ಅಂದ್ರೆ ಸೈಡಲ್ಲಿ ಬರುವಂತದ್ದು, ಅವ್ರನ್ನ ಕೇವಲವಾಗಿ ನೋಡುವಂತದ್ದು, ಅದೆಲ್ಲ ತಪ್ಪೋದು. VIP ಕಲ್ಚರ್ ಬಗ್ಗೆ ಸರ್, ದೇವಸ್ಥಾನದಲ್ಲಿ VIP ಕಲ್ಚರ್ ಅದು ನಾವು ಸೃಷ್ಟಿ ಮಾಡಿರೋ, ಈ ರಾಜಕೀಯದವರೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದೇವ್ರೆಲ್ಲೂ ನೀ VIP, ನೀನ್ ಸಪರೇಟ್ ಆಗ್ಬಾ, ನಿನಗ್ ಮಾತ್ರ ಫುಲ್ ದರ್ಶನ ಕೊಡ್ತೇನೆ, ಏನು ಕೊಡದೇ ಇರೋರ್ಗೆ ದರ್ಶನನೇ ಕೊಡಲ್ಲ, ಸುಮ್ನೆ ಹಿಂಗಂದ್ ಕಳಿಸ್ತೇನೆ, ಎಲ್ಲೂ ಹೇಳಿಲ್ಲ ದೇವ್ರು. ನಾವು ಸೃಷ್ಟಿ ಮಾಡ್ಕೊಂಡಿರುವಂತದ್ದು.